ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದ ಇತಿಹಾಸದಲ್ಲಿ ಅಥವಾ ಕರ್ನಾಟಕದ ಒಂದು ವಾಸ್ತುಶೈಲಿನಲ್ಲಿ ಮತ್ತೊಂದು ಮೈಲಿಗಲ್ಲು ಅಂತಲೇ ಇರುವಂಥ ಈ ದೇಗುಲದ ಹೆಸರು ಬಂದು ಕೈಟಬೇಶ್ವರ ಅನ್ನಿಸ್ತು. ಇದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಕೋಟೀಶ್ವರ ಅನ್ನುವ ಒಂದು ಗ್ರಾಮದಲ್ಲಿರುವಂಥ ದೇಗುಲ. ಇದರ ಇತಿಹಾಸವನ್ನು ಒಮ್ಮೆ ಸಣ್ಣದಾಗಿ ಹೇಳ್ತೀನಿ. ಸೊ ಈ ಒಂದು ದೇಗುಲವನ್ನು ಕಟ್ಟಿರೋದು ವಿನಯಾದಿತ್ಯ, ಹೊಯ್ಸಳರ ದೊರೆ ವಿನಯಾದಿತ್ಯ ಕಟ್ಟಿರೋಂಥದ್ದು. ಸುಮಾರು 1100ನೇ ಇಸ್ವಿನಲ್ಲಿ ಈ ಒಂದು ದೇಗುಲದ ಒಂದು ನಿರ್ಮಾಣ ಆಗಿದೆ ಅಂತ ಇಲ್ಲಿ ಶಾಸನಗಳು ಕೂಡ ದಾಖಲೆಯನ್ನು ಕೊಟ್ಟಿದೆ. ಇನ್ನು ಈ ವಿನಯಾದಿತ್ಯ ಯಾರು ಅಂತಂದರೆ, ಸಾಧಾರಣವಾಗಿ ನೀವು ಹೊಯ್ಸಳರ ದೊರೆನಲ್ಲಿ ವಿಷ್ಣುವರ್ಧನನ ಹೆಸರು ಕೇಳೇ ಇರ್ತೀವಿ. ಅಂದರೆ ನಮ್ಮ ಬೇಲೂರಿನ ಒಂದು ದೇಗುಲದ ನಿರ್ಮಾಣ ಮಾಡಿದ್ದು ವಿಷ್ಣುವರ್ಧನ ಅನ್ನೋದು ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಈ ವಿಷ್ಣುವರ್ಧನನ ತಾತನೇ ಈ ವಿನಯಾದಿತ್ಯ. ಇನ್ನು 6ನೇ ವಿಕ್ರಮಾದಿತ್ಯನ ಬಗ್ಗೆ ಕನ್ನಡಿಗರೆಲ್ಲ ಒಂಥರ ತುಂಬ ಹೆಮ್ಮೆ ಪಡ್ಕೋಬೇಕಾಗಿರೋ ವಿಷಯ ಏನಂದರೆ, ಈತ ಕರ್ನಾಟಕದ ಇತಿಹಾಸದಲ್ಲಿ ಆಗಿ ಹೋದಂಥ ಒಂದು ಧ್ರುವ ತಾರೆ ಇದ್ದಾನೆ. ಕಾರಣ ಏನು ಅಂದರೆ, ಈತನ ಒಂದು ಆಡಳಿತದ ಅವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ ಚೋಳರ ಪ್ರಾಬಲ್ಯವನ್ನು ಮುರಿದು ಇಡೀ ದಕ್ಷಿಣ ಭಾರತದ ಮೇಲೆ ತನ್ನ ಅಧಿಕಾರವನ್ನು ಅಥವಾ ತನ್ನ ಒಂದು ಛಾಪನ್ನು ಒತ್ತಿರ್ತಾನೆ. ಇನ್ನು ಉತ್ತರ ಭಾರತದ ವಿಷಯಕ್ಕೆ ಬಂದರೆ, ಉತ್ತರ ಭಾರತದ ಒಂದು ಕಾಮರೂಪ ಅಥವಾ ಇವತ್ತಿನ ಒಂದು ಅಸ್ಸಾಂ ಭಾಗದವರೆಗೂ ಕೂಡ ಇವನು ದಂಡೆತ್ತು ಹೋಗಿರ್ತಾನೆ. ಈ ಒಂದು ದಂಡೆತ್ತು ಹೋಗಿದ್ದ ಸಂದರ್ಭದಲ್ಲಿ ವಾಪಸ್ಸು ಅಥವಾ ತಿರುಗಿ ತನ್ನ ತಾಯ್ನಾಡಿಗೆ ಬರುವ ಸಂದರ್ಭದಲ್ಲಿ ಅಲ್ಲಿ 2 ಉಪಶಾಖೆಗಳನ್ನು, ಒಂದು ಕಲ್ಯಾಣದ ಚಾಲುಕ್ಯರದು 2 ಉಪಶಾಖೆಗಳನ್ನ ಕೂಡ ಅಲ್ಲಿ ಸೃಷ್ಟಿ ಮಾಡ್ತಾನೆ. ಆ ಉಪಶಾಖೆಗಳು ಯಾವುದು ಅಂದರೆ, ಇವತ್ತಿನ ಬಾಂಗ್ಲಾದೇಶವನ್ನು ಒಂದು ಸಂದರ್ಭದಲ್ಲಿ ಕನ್ನಡಿಗರೇ ಆದಂತಹ ಸೇನಾ ಡೈನಸ್ಟಿ, ಅಂದರೆ ಹೇಮಂತ ಸೇನಾ ಅಂತ ಒಬ್ಬ ದಂಡಾಧಿಕಾರಿ ಇರ್ತಾನೆ. ಆ ಹೇಮಂತ ಸೇನನ್ನು ಇವತ್ತಿನ ಬಾಂಗ್ಲಾದೇಶದ ರಾಧಾ ಅನ್ನುವ ಒಂದು ರೀಜನ್ ಅಥವಾ ಒಂದು ಪ್ರಾಂತ್ಯಕ್ಕೆ ಮಾಂಡಲಿಕಾರಿಯಾಗಿ ನೇಮಿಸಿರ್ತಾನೆ. ಇನ್ನು ಮುಂದುವರೆದು ಬಿಹಾರದ ಮಾರ್ಗವಾಗಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ನನ್ನಿದೇವ ಅನ್ನೋ ಒಬ್ಬ ದಂಡಾಧಿಕಾರಿಯನ್ನು ಇವತ್ತಿನ ಮಿಥಿಲಾ ಅಂದರೆ ನೇಪಾಳ ಹಾಗೂ ಒಂದು ಬಿಹಾರದ ಒಂದು ಭಾಗವನ್ನು ಆಡಳಿತ ಮಾಡೋಕ್ಕೆ ಅಂತ ತನ್ನ ದಂಡಾಧಿಕಾರಿಯನ್ನು ಅಲ್ಲಿ ನೆಲೆಯೂರಿಸಿ ಅಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಆ ಸಾಮ್ರಾಜ್ಯದ ಹೆಸರು ಕೂಡ ಮಿಥಿಲಿಯ ಕರ್ನಾಟಕರು ಅಂತಲೇ ಕರೀತಾರೆ. ಅಂದರೆ ಒಂದು ಸಂದರ್ಭದಲ್ಲಿ ನೇಪಾಳಕ್ಕೂ ಕೂಡ ಕರ್ನಾಟಕ ಅಂತಲೇ ಹೆಸರಿತ್ತು. ಅಥವಾ ಬಾಂಗ್ಲಾದೇಶವನ್ನು ಕನ್ನಡಿಗರು ಆಡಳಿತ ಮಾಡಬೇಕಂದಾಗ ಅವರು ಕೂಡ ತಮ್ಮಂತಾವು ಕರ್ನಾಟಕ ಸೇನರು ಅಂತಲೇ ಕರ್ಕೊಂಡಿದ್ದಾರೆ. ಅಂದರೆ ಇಂದಿನ ಕಾಲದಲ್ಲಿ ಕನ್ನಡಿಗರು ಹೊರಗಡೆ ಹೋಗಿ ಆಡಳಿತ ಮಾಡೋ ಸಂದರ್ಭದಲ್ಲಿ ಕೂಡ ತಮ್ಮ ಮೂಲ ನೆಲೆಯನ್ನು ಯಾವತ್ತೂ ಅವ್ರು ಬಿಟ್ಕೊಡ್ತಿರಲ್ಲ. ನಾವೆಲ್ಲೇ ಹೋದ್ರೂ ನಾವು ಕನ್ನಡಿಗರು, ನಾವು ಕರ್ನಾಟಕರು ಅಂತ ಪ್ರತಿಯೊಂದು ಸ್ಥಳದಲ್ಲೂ ಹೇಳ್ಕೊಂಡು ತಮ್ಮ ಸ್ಥಳದ ಬಗ್ಗೆ ಬಂದು ಅಥವಾ ತಮ್ಮ ಮೂಲದ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಇನ್ನು ನಾನು ಈಗಾಗಲೇ ಹೇಳ್ದಂಗೆ ಈ ಒಂದು ದೇವಸ್ಥಾನ ಕಟ್ಟಿದ್ದು ಕೂಡ ನಮ್ಮ 6ನೇ ವಿಕ್ರಮಾದಿತ್ಯನ ಸಾಮಂತರಲ್ಲಿ ಒಬ್ಬನಾದಂತಹ ವಿನಯಾದಿತ್ಯ ಅಂತ ದೊರೆ. ಇವನು ಹೊಯ್ಸಳರ ದೊರೆ. ಇನ್ನು ವಾಸ್ತುಶೈಲಿಯ ಒಂದು ವಿಷಯಕ್ಕೆ ಬಂದರೆ, ಈ ಒಂದು ವಾಸ್ತುಶೈಲಿಯು ಕಲ್ಯಾಣದ ಚಾಲುಕ್ಯರ ಒಂದು ವಾಸ್ತುಶೈಲಿಯ ಒಂದು ಉಚ್ಛ್ರಾಯ ಸ್ಥಿತಿಯಲ್ಲಿ ಮತ್ತು ಹೊಯ್ಸಳರ ಒಂದು ಶೈಲಿಯ ಒಂದು ಆರಂಭಿಕವಾದ ಹಂತ ಏನಿದೆಯೋ ಆ ಒಂದು ವಾಸ್ತುಶೈಲಿಯ ಒಂದು ಹಂತಗಳನ್ನು ಇಲ್ಲಿ ನಾವು ಗಮನಿಸ್ಬೋದು. ಉದಾಹರಣೆಗೆ ಈ ಒಂದು ದೇಗುಲದ ಒಳಗಡೆ 46 ಕಂಬಗಳಿವೆ. ಈ 46 ಕಂಬಗಳು ಕೂಡ ಲೇತ್ನಲ್ಲಿ ತಿರುಗಿಸಿ ಮಾಡಿರುವಂಥ ಒಂದು ಕಂಬಗಳ ಥರನೇ ಇದೆ. ಇದು ಕಲ್ಯಾಣದ ಚಾಲುಕ್ಯರು ಮಾಡ್ತಿದ್ದಂತಹ ಇದು ಕಲ್ಯಾಣದ ಚಾಲುಕ್ಯರು ಅವರ ದೇಗುಲಗಳಲ್ಲಿ ಒಂದು ಕಂಬಗಳನ್ನು ಯಾವ ರೀತಿ ಮಾಡ್ತಿದ್ರು ಅದಕ್ಕೆ ಕೂಡ ಒಂದು ಉದಾಹರಣೆ ಆಗಿದೆ. ಬನ್ನಿ ಮುಂದಕ್ಕೆ ಹೋಗಿ ನಾನು ನಿಮಗೆ ದೇಗುಲದ ಒಳಗಡೆ ಏನೇನಿದೆ ಅನ್ನೋದು ನಾನು ನಿಂತು. ನೀವು ನೋಡ್ತಾ ಇದ್ದೀರಲ್ಲ, ಇದು ಕೈಟಬೇಶ್ವರ ದೇಗುಲದ ಹೊರಭಿತ್ತಿಯ ಒಂದು ಉಗ್ಗು ಶಿಲ್ಪಗಳು. ನೀವಿಲ್ಲಿ ನೋಡ್ಬೋದು, ಇಲ್ಲಿ ದೇಗುಲದ ಒಂದು ಶಿಖರದ ಮಾದರಿ ಹಾಗೂ ಕಂಬದ ಮಾದರಿಯನ್ನು ಕೆತ್ತಲಾಗಿದೆ. ಸೊ ವಾಸ್ತುವಿನ ಒಂದು ಶೈಲಿನಲ್ಲಿ ಈ ಒಂದು ಗೋಪುರದ ಮಾದರಿ ಅಥವಾ ಶಿಖರದ ಮಾದರಿ ಏನಿದೆಯೋ ಇದನ್ನು ಬಂದು ಭೂಮಿಜ ಶೈಲಿ ಅಂತಲೇ ಕರೀತಾರೆ. ಇನ್ನು ನಾನು ನಿಮಗೆ ಈಗಾಗಲೇ ಹೇಳ್ದಂಗೆ ಈ ದೇಗುಲದ ಒಳಗಡೆ ಬಂದು 46 ಕಂಬಗಳಿದೆ ಅಂತ. ಆ 46 ಕಂಬಗಳನ್ನು ಕೂಡ ಈ ಲೇತ್ ಥರ ತಿರುಗಿಸಿ ಮಾಡಿರೋಂಥ ಕಂಬಗಳನ್ನು ಕೆತ್ತಲಾಗಿದೆ ಅಂತ ಹೇಳಿದರೆ, ಅದು ಉಪ್ಪು ಶಿಲ್ಪಗಳನ್ನು ಕೂಡ ಇಲ್ಲಿ ಹೊರಗಡೆ ಕೆತ್ತಿದ್ದಾರೆ. ಇನ್ನು ಹಾಗೆ ನೀವು ಇಲ್ಲಿ ಪಕ್ಕದಲ್ಲಿ ನೋಡಿದ್ರೆ ಇಲ್ಲಿ ಸಣ್ಣದ ಸಾಕಷ್ಟು ಗುಡಿಗಳು ಕೂಡ ಇರುತ್ತೆ. ನೀವಿಲ್ಲಿ ನೋಡ್ಬೋದು, ಇದೊಂದು ಶಿವನ ಗುಡಿ. ಇದು ಹಿಂದೆ ಒಂದು ಕಲ್ಯಾಣದ ಚಾಲುಕ್ಯರ ಅಥವಾ ಹೊಯ್ಸಳರ ಕಾಲದಲ್ಲಿ ಇದ್ದಂಥ ಗುಡಿ ಆಗಿರಲ್ಲ ಅನ್ಸುತ್ತೆ. ಅಂದರೆ ಈ ಒಂದು ಲಿಂಗ ಇದನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಇದನ್ನು ಹೊರಗಡೆಯಿಂದ ತಂದು ಇಟ್ಟಿರೋ ಸಾಧ್ಯತೆಗಳೇ ಇದೆ. ಇನ್ನು ಈ ದೇಗುಲದ ಈ ಸ್ಥಳದಲ್ಲಿ ನೀವು ನೋಡ್ಬೋದು, ಇದನ್ನು ಬಂದು ಬಾಗಿಲುವಾಡ ಅಂತ ಕರೀತಾರೆ. ಈ ಬಾಗಿಲುವಾಡದಲ್ಲಿ ಇಲ್ಲಿ ನೀವು ನೋಡಿದ್ರೆ ಕುದುರೆಗಳನ್ನು ಓಡಿಸ್ತಾ ಇರುವಂಥ ಶಿಲ್ಪಗಳು, ಒಂದು ಆಕಾರದ ಶಿಲ್ಪಗಳು, ಇದಕ್ಕೆ ಸಾಕಷ್ಟು ಒಂದು ಶಿಲ್ಪಗಳನ್ನು, ಅಂದರೆ ಪ್ರಾಣಿಗಳನ್ನು, ಇಲ್ಲಿ ಜಿಂಕೆ ನೋಡ್ಬೋದು, ಬೇರೆ ಬೇರೆ ಪ್ರಾಣಿಗಳನ್ನು ಒಂದು ವಾಹನದ ರೀತಿಯಲ್ಲಿ ಓಡಿಸ್ತಾ ಇರೋ ರೀತಿ ಒಂದು ಶಿಲ್ಪಗಳನ್ನು ಕೆತ್ತಲಾಗಿದೆ. ಸೊ ಈ ಬಾಗಿಲವಾಡದಲ್ಲಿ 1, 2, 3, 4 ಲೇಯರ್ಸ್ಗಳಿದೆ. ಸೊ ಈ ಥರ ಒಂದು ಬಾಗಿಲವಾಡಗಳು ಸಾಧಾರಣವಾಗಿ
ರಾಷ್ಟ್ರಕೂಟರು ಕಲ್ಯಾಣದ ಚಾಲುಕ್ಯರ ಸಂದರ್ಭದಲ್ಲಿನ ಅವ್ರು ಕಟ್ಟಿರುವಂಥ ಎಲ್ಲ ಗುಡಿಗಳಲ್ಲೂ ಇದು ಕಂಡು ಬರುತ್ತೆ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ. ಸ್ನೇಹಿತರೆ, ಈ ಒಂದು ಒಬ್ಬು ಶಿಲ್ಪಗಳನ್ನು ನೋಡೋ ಜೊತೆಗೆ ಈ ದೇಗುಲದ ಮತ್ತೊಂದು ಬಹುಮುಖ್ಯ ಅಂಶ ಏನಂದರೆ, ಇದಕ್ಕೆ 3 ಪ್ರವೇಶ ದ್ವಾರಗಳಿದೆ. ಅಂದರೆ 3 ಕಡೆ ಈ ದೇಗುಲವನ್ನು ಪ್ರವೇಶ ಮಾಡೋದಕ್ಕೆ ಅವಕಾಶ ಇದೆ. ಸೊ ಇದರಲ್ಲಿ ನಿಮಗೆ ಇಲ್ಲೊಂದು ಪ್ರವೇಶ ದ್ವಾರ ಕಾಣುತ್ತೆ. ಅದೇ ರೀತಿ ನೀವು ಅಲ್ಲಿ ನೋಡ್ಬೋದು, ಅಲ್ಲಿ ನೋಡಿದ್ರೆ ಇನ್ನೊಂದು ಪ್ರವೇಶ ದ್ವಾರ ಇದೆ. ಇದು ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಇರುವಂತಹ 2 ಪ್ರವೇಶ ದ್ವಾರಗಳು. ಇನ್ನು ದೇವಸ್ಥಾನದ ಒಂದು ಎಂಟ್ರೆನ್ಸ್ ಅಥವಾ ಏನು ಎದುರುಗಡೆನೆ ನಿಮಗೆ ಒಂದು ಪ್ರವೇಶ ದ್ವಾರ ಕಾಣಿಸ್ತಾ ಇತ್ತು, ಅದು 3ನೇ ಪ್ರವೇಶ ದ್ವಾರ. ದೇಗುಲದ ಒಂದು ಗರ್ಭಗುಡಿಯ ಮೇಲೆ ಈ ಒಂದು ಶಿಖರ ಇದೆ. ಇದನ್ನು ದ್ರಾವಿಡ ಮಾದರಿಯ ಶಿಖರ ಅಂತ ಕರೀತಾರೆ. ಇನ್ನು ನೀವು ಪೂರ್ತಿ ಮೇಲೆ ನೋಡಿದ್ರೆ ನಿಮಗೆ ಕಳಸ ಕೂಡ ಕಾಣುತ್ತೆ. ಬಹುಶಃ ಕೆಳದಿಯ ಆಡಳಿತದ ಒಂದು ಅವಧಿಯಲ್ಲಿ ಈ ಕಳಸವೂ ಕೂಡ ಇಟ್ಟಲ್ಪಟ್ಟಿದೆ. ಇಂಥ ಅದ್ಭುತವಾದ ದೇಗುಲಗಳನ್ನ ನೋಡಬೇಕಂದಾಗ ನಮಗೆ ತುಂಬಾ ಖುಷಿ ಕೊಡುವಂಥ ವಿಚಾರ ಮತ್ತೇನೆಂದರೆ, ಅದು ನಮ್ಮ ಕನ್ನಡದ ಶಾಸನಗಳು. ಪ್ರಪಂಚದ ಇತಿಹಾಸದಲ್ಲಿ ಕನ್ನಡಿಗರು ಶಾಸನಗಳಲ್ಲಿ ಒದಗಿಸಿಟ್ಟಂತಹ ಅಥವಾ ಬರೆದಂತಹ ಒಂದು ಮಾಹಿತಿಗಳು ಬೇರೆ ಯಾವ ಭಾಷೆನಲ್ಲೂ ಸಿಗೋದಿಲ್ಲ. ಯಾಕಂದರೆ ಕನ್ನಡಿಗರ ಒಂದು ಸಮಗ್ರ ಜೀವನ ಅಥವಾ ಕನ್ನಡಿಗರ ಇಂದಿನ ಒಂದು ಸಮಾಜ ಯಾವ ರೀತಿ ಯೋಚನೆ ಮಾಡ್ತಿತ್ತು, ಏನು ಮಾಡ್ತಿತ್ತು, ಏನೇನು ಸಾಧಿಸಿತ್ತು, ಒಟ್ಟಾರೆ ಅವರ ಸಂಪೂರ್ಣ ಸಮಾಜದ ಒಂದು ಚಿತ್ರಣ ಯಾವ ರೀತಿ ಇತ್ತು ಅನ್ನೋದನ್ನು ಕನ್ನಡಿಗರು ದಾಖಲೆ ಮಾಡಿರೋಷ್ಟು ಪ್ರಪಂಚದ ಯಾವ ಭಾಗದ ಜನರು ಕೂಡ ದಾಖಲೆ ಮಾಡಿಲ್ಲ. ಅದಕ್ಕೆ ಒಂದು ಉದಾಹರಣೆ ನೋಡಿ, ಈ ಒಂದು ಶಾಸನ. ಈ ಶಾಸನ ನೋಡಿದ್ರೆ ಇದು ಕೂಡ ಹೊಯ್ಸಳರ ಕಾಲದಲ್ಲೇ ಬರೆಸಿರೋ ಶಾಸನ ಇದ್ದಂತಿದೆ. ಹೀಗೆ ಈ ಒಂದು ದೇಗುಲ ಕಟ್ಟಿದ ಒಂದು ಕಾಲಮಾನ ಇರ್ಬೋದು, ಅಥವಾ ಈ ದೇಗುಲಕ್ಕೆ ಯಾವುದಾದ್ರು ಗ್ರಾಮಗಳನ್ನು ದತ್ತಿ ಬಿಟ್ಟಿದ್ರೆ ಅಂತಹ ಒಂದು ವಿವರಗಳಿರ್ಬೋದು. ಹೀಗೆ ಪ್ರತಿಯೊಂದು ವಿಷಯಗಳನ್ನು ಕೂಡ ದೇಗುಲಗಳಲ್ಲಿ ದಾಖಲೆಗಳು ಮಾಡ್ತಾಯಿದ್ರು. ಅದಕ್ಕೆ ಉದಾಹರಣೆ ಇದೊಂದು ಶಾಸನ. ಗೆಳೆಯರೆ, ಕರ್ನಾಟಕದ ಇತಿಹಾಸದಲ್ಲಿ ಬಹುಮುಖ್ಯವಾದ ಮತ್ತೊಂದು ಭಾಗ ಅಂದರೆ ಅದು ವೀರಗಲ್ಲುಗಳು. ನೀವಿಲ್ಲಿ ಕಾಣ್ಬೋದು, ಹಿಂದೆ ಒಂದು ಸಮಾಜದ ಒಳಿತಿಗಾಗಿ ಯುದ್ಧ ಮಾಡ್ತಾನೋ ಅಥವಾ ಗೋವುಗಳನ್ನು ರಕ್ಷಣೆ ಮಾಡ್ತಾನೋ ಅಥವಾ ಸ್ತ್ರೀಯನ್ನು ರಕ್ಷಣೆ ಮಾಡ್ತಿದ್ದಂಥ ಒಂದು ಪುರುಷರು ಅಥವಾ ಸ್ತ್ರೀಯರಿರ್ಬೋದು, ಅವ್ರಿಗೆ ವೀರಗಲ್ಲುಗಳನ್ನು ಮಾಡಿ ಅವ್ರಿಗೆ ಸನ್ಮಾನ ಮಾಡಲಾಗ್ತಿತ್ತು. ಆ ಮೂಲಕ ಏನಂದರೆ ಒಂದು ಸಮಾಜದ ಒಳಿತಿಗಾಗಿ ಪ್ರಾಣ ಬಿಡೋದು ಕೂಡ ಒಂದು ಫ್ಯಾಷನ್ ಥರನೇ ಆಗಿತ್ತು ಹಿಂದಿನ ಕಾಲದಲ್ಲಿ. ಇದಕ್ಕೆ ಕುರುಹು ಕೂಡ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲೊಬ್ಬ ವೀರ ಯುದ್ಧ ಮಾಡ್ತಿದ್ದಾನೆ. ಈ ಯುದ್ಧದ ನಂತರ ಬಂದು ಈ ವೀರ ಸತ್ತೋಗಿದ್ದಾನೆ. ಈ ವೀರ ಸತ್ತ ನಂತರ ಬಂದು ಅಪ್ಸರೆಯರು ಈ ವೀರನನ್ನು ಕೈಲಾಸಕ್ಕೆ ಕಳಿಸ್ತಾ ಇದ್ದಾರೆ. ಮತ್ತು ಕೈಲಾಸಕ್ಕೆ ಹೋದಂಥ ಈ ವೀರ ಶಿವನ ಒಂದು ಪೂಜೆ ಮಾಡ್ತಾ ಇರೋದು ನೀವು ಇಲ್ಲಿ ಕಾಣ್ಬೋದು. ಹೀಗೆ ಈ ಸ್ಥಳದಲ್ಲಿ ಸಾಕಷ್ಟು ವೀರಗಲ್ಲುಗಳಿದೆ. ಸ್ನೇಹಿತರೆ, ಇದಾಗಿತ್ತು ಕೈಟಬೇಶ್ವರ ದೇಗುಲದ ಒಂದು ದರ್ಶನ. ಈ ಒಂದು ದೇಗುಲದ ಇತಿಹಾಸ, ಈ ದೇಗುಲದ ಒಂದು ವಾಸ್ತು, ಇನ್ನಿತರ ಹಲವು ಮಾಹಿತಿಗಳನ್ನು ನಾನು ನಿಮಗೆ ಈಗಾಗಲೇ ತಿಳಿಸಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಈ ರೀತಿಯ ಹಲವು ಅಚ್ಚರಿಯ ವಿಷಯಗಳನ್ನು, ಕರ್ನಾಟಕದ ಇತಿಹಾಸ ಇರ್ಬೋದು, ಕರ್ನಾಟಕದ ಸಂಸ್ಕೃತಿ ಇರ್ಬೋದು, ಕರ್ನಾಟಕದ ವಾಸ್ತುಶೈಲಿ ಇರ್ಬೋದು, ಹೀಗೆ ಒಟ್ಟಾರೆ ಕರ್ನಾಟಕದ ಅನೇಕ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಕನ್ನಡ ನಾಡು, ನುಡಿ, ಕನ್ನಡಿಗರ ಭವ್ಯ ಇತಿಹಾಸ, ಸಂಸ್ಕೃತಿ, ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿದೆ.